ಹಲೋ ಎಲ್ರಿಗೂ ನಮಸ್ಕಾರ, ಹಾಗೇನೆ ಶುಭ ಸಂಜೆ. T20 ವರ್ಲ್ಡ್ ಕಪ್ ಸ್ಕ್ವಾಡ್ಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡಿದ ಮೇಲೆ KL ರಾಹುಲ್ ಅವ್ರನ್ನ ಯಾಕೆ ತಗೊಂಡಿಲ್ಲ ಅಂತ ಸಿಕ್ಕಾಪಟ್ಟೆ ಚರ್ಚೆಗೆ ಒಳಗಾಗಿತ್ತು. KL ರಾಹುಲ್ ಒಳ್ಳೆ ವಿಕೆಟ್ ಕೀಪರ್ ಇದ್ರು, ಹಾಗೇನೆ ಕ್ಯಾಪ್ಟನ್ಸಿಲೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ಹಾಗೆ ಅಂತ ಬರ್ತಾ ಇತ್ತು. ಹಾಗೇನೆ IPL ಅಲ್ಲೂ ಕೂಡ ಈ ಸರಿ ಚೆನ್ನಾಗಿ ಆಡಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ ಅಜಿತ್ ಅಗರ್ಕರ್ ಅವರು ಯಾಕೆ ರಾಹುಲ್ ಅವರನ್ನ ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ನ ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ರಾಹುಲ್ ಅವರನ್ನ ಯಾಕೆ ಬಿಟ್ಟಿದ್ದಾರೆ ಅಂತ ಇವತ್ತು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅಜಿತ್ ಅಗರ್ಕರ್ ಅವರು ಈಗ ಹೇಳಿದ್ದಾರೆ. ರಾಹುಲ್ ಅವರು ಟಾಪ್ ಆರ್ಡರ್ನಲ್ಲಿ ಆಡ್ತಾ ಇದ್ದಾರೆ, ಹಾಗೆಯೇ ಮಿಡಲ್ ಆರ್ಡರ್ ವಿಕೆಟ್ ಕೀಪರ್ನ ನಾವು ನೋಡ್ತಾ ಇರೋದ್ರಿಂದ ಅವರನ್ನು ತಗೊಂಡಿಲ್ಲ. ಮಿಡಲ್ ಆರ್ಡರ್ ವಿಕೆಟ್ ಕೀಪರ್ ಬೇಕಿರೋದ್ರಿಂದ ನಾವು ಪಂತ್ ಮತ್ತು ಸ್ಯಾಮ್ಸನ್ ಕಡೆ ಹೋಗಬೇಕಾಗಿ ಬಂತು ಅಂತ ಹೇಳಿದ್ದಾರೆ. ಹಾಗಾಗಿ ರಾಹುಲ್ ಅವರು ಓಪನಿಂಗ್ ಮಾಡ್ದೇ ಮಿಡಲ್ ಆರ್ಡರ್ನಲ್ಲಿ ಆಡಿದರೆ ಅವ್ರನ್ನ ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ತಿದ್ರು ಅಂತ ಆಯಿತು. ಇದೇ ಮೇನ್ ರೀಸನ್ ಅಂತೆ ರಾಹುಲ್ ಅವ್ರನ್ನ ತಗೊಳ್ದೇ ಇರೋದಕ್ಕೆ. ರಾಹುಲ್ ಅವರು ಓಪನಿಂಗ್ ಆಡಿರೋದ್ರಿಂದ ಓಪನಿಂಗ್ ಆಡೋ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬೇಡ ಅಂತ ಮಿಡಲ್ ಆರ್ಡರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವರು ನೋಡ್ತಿರೋದ್ರಿಂದ ಅವರನ್ನು ತಗೊಂಡಿಲ್ಲ ಅಂತ ಕ್ಲಾರಿಫೈ ಮಾಡಿದ್ದಾರೆ. ಬಹುಶಃ ರಾಹುಲ್ ಏನಾದರೂ ನಂಬರ್ 5, ನಂಬರ್ 6 ಈ ಥರ ODI ವರ್ಲ್ಡ್ ಕಪ್ಪಲ್ಲಿ ಹೇಗೆ ಆಡಿದ್ರು ಹಾಗೆ ಅದೇ ಥರ ಲಕ್ನೋದಲ್ಲಿ ನಂಬರ್ 5, ನಂಬರ್ 6 ಆಡಿ ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸನ್ನು ಆಡಿದರೆ ಮೋಸ್ಟ್ಲಿ ರಾಹುಲ್ ಅವರನ್ನು ತಗೊಳ್ತಿದ್ರು ಅನಿಸುತ್ತೆ. ಇದಾಗಿತ್ತು ಒಂದು ರೀಸನ್ ಅಂತ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದು. ಇದಾಗಿತ್ತು ಈ ವಿಡಿಯೋ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸ್ಕ್ವಾಡ್ ಸೆಲೆಕ್ಷನ್ ಹೇಗಿದೆ ಅಂತ ಅದನ್ನು ಕೂಡ ತಿಳಿಸಿ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್. ಏನಾದರೂ ಅನಿಸಿಕೆಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.